ನಿಮಗೆಲ್ಲ ಗೊತ್ತಾ ರಕ್ಷಾಬಂಧನಕ್ಕೂ ಮಹಾಭಾರತಕ್ಕೂ ಸಂಬಂಧ ಇದೆ ಅಂತ. ರಕ್ಷಾಬಂಧನದ ಈ ಕತೆ ಕೇಳಿದ ಮೇಲೆ ಎಲ್ರಿಗೂ ನಿಮ್ಮ ಅಣ್ಣಂದ್ರ ಮೇಲಿರೋಂಥ ಭಾವನೆನೇ ಬದಲಾಗುತ್ತೆ. ರಕ್ಷಾಬಂಧನದ ಶುರುವಿಗೆ ಒಂದು ಕತೆ ಇದೆ. ಕೃಷ್ಣ ಶಿಶುಪಾಲನನ್ನು ಸಾಯಿಸೋದಕ್ಕೆ ಅಂತ ಅವನ ಸುದರ್ಶನ ಚಕ್ರನ ಬಳಸ್ತಾನೆ. ಅದರಿಂದ ಕೃಷ್ಣನ ಕೈ ಗಾಯ ಆಗುತ್ತೆ. ಎಲ್ಲರೂ ಬಟ್ಟೆ ತರೋದಕ್ಕೆ ಅಂತೇಳಿ ಓಡಿ ಹೋಗ್ತಾರೆ. ಆದರೆ ದ್ರೌಪದಿ ತನ್ನ ಸೀರೆನೇ ಹರಿದು ಕಟ್ತಾಳೆ. ಆಗ ಕೃಷ್ಣ, ನಿನ್ನ ಅಣ್ಣನಾಗಿ ನಿಂತು ನಾನು ಯಾವಾಗಲೂ ನನ್ನ ಕರ್ತವ್ಯವನ್ನು ನಿಭಾಯಿಸ್ತೀನಿ ಅಂತ ಹೇಳ್ತಾನೆ. ಆದರೆ ಪರೀಕ್ಷೆಗೆ ಅಂತಲೇ ಒಂದು ಸಂದರ್ಭ ಬರುತ್ತೆ. ಒಂದು ಸಾರಿ ಹಸ್ತಿನಾಪುರದ ಅರಮನೆಯಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಎಳಿತಾ ಇರಬೇಕಾದ್ರೆ ಆ ಸೀರೆ ಎಳೆದಷ್ಟು ಉದ್ದ ಆಗೋ ರೀತಿ ಕೃಷ್ಣ ಮಾಡ್ತಾನೆ. ಅವತ್ತು ತಂಗಿಯಾಗಿ ದ್ರೌಪದಿ ಕೃಷ್ಣನಿಗೆ ಕಟ್ಟಿದ್ದ ಒಂದು ಸೀರೆ ತುಂಡು ಇವತ್ತು ಎಲ್ಲ ತಂಗಿಯರನ್ನು ಕಾಯುವಂಥ ರಕ್ಷಕವಚವಾಗಿ ನಿಂತಿದೆ. ಎಲ್ಲ ಅಣ್ಣಂದರು ಕೂಡ ತಂಗಿಯರು ಕಟ್ಟೋ ಆ ಒಂದು ದಾರಕ್ಕೆನೇ ಕಾವಲುಗಾರರಾಗಿ ನಿಂತಿರ್ತಾರೆ. ಯಾರಿಗೆಲ್ಲ ಈ ಕತೆ ಗೊತ್ತಿತ್ತು ಮತ್ತು ಯಾರಿಗೆಲ್ಲ ನಿಮ್ಮ ಅಣ್ಣ ನೆನಪಿಗೆ ಬಂದರು? ನನಗೂ ಒಬ್ಬ ಅಣ್ಣನೋ ತಮ್ಮನೋ ಇರಬೇಕಿತ್ತು ಅಂತ ಯಾರಿಗೆಲ್ಲ ಅನ್ನಿಸ್ತು? ಕಾಮೆಂಟ್ ಮಾಡಿ.